ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಸುದ್ದಿ ವಾಹಿನಿಯ ಮಿತ್ರರೇ ಮತ್ತು ಆತ್ಮೀಯರೇ, ಇವತ್ತು ನಾನು ಇಲ್ಲಿ ಯಾವುದನ್ನ ಹೇಳಿಕೆ ಬಂದಿದೆ ಎಂದು ಹೇಳಿದರೆ, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರಂತಹ ಒಂದು ನೇತೃತ್ವದ ಸರ್ಕಾರದಲ್ಲಿ 5 ಗ್ಯಾರಂಟಿಗಳನ್ನ ಒಂದೇ ತಿಂಗಳೊಳಗೆ ಜನರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದರೆ ಇದು ಜನರಿಗೆ ಎಷ್ಟು ತಲುಪುತ್ತದೆ ಅಥವಾ ತಲುಪಬಹುದು ಅಂತ ಹೇಳೋದನ್ನ ನಾವು ಮನಗಾಣಬೇಕು. ಶಕ್ತಿ ಯೋಜನೆಯ ಬಗ್ಗೆ ಒಂದು ಕುತೂಹಲಕಾರಿ ಒಂದು ಸಂದರ್ಭ ನನ್ನ ಮನಸ್ಸಿಗೆ ಅನಿಸಿತು. ಸುಳ್ಯ, ಪುತ್ತೂರು ಮತ್ತು ಬೆಳ್ತಂಗಡಿ ಡಿಪೋದಲ್ಲಿ ಯಾವ ತರ ಒಂದು ಮ್ಯಾನೇಜ್ಮೆಂಟ್ ಆಗ್ತಾ ಇದೆ ಒಂದು KSRTCಯಲ್ಲಿ ಹೇಳೋದನ್ನ ನಾನು ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಶಕ್ತಿ ಯೋಜನೆಯಿಂದಾಗಿ ಹಳ್ಳಿಯ ಜನರು, ಹೆಣ್ಣು ಮಕ್ಕಳು ಶಕ್ತಿವಂತರಾಗಬೇಕು, ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಈ ಶಕ್ತಿ ಯೋಜನೆಯನ್ನ ನಮ್ಮ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ. ಇದು ಯಾವ ರೀತಿ ಕಾರ್ಯಗತ ಆಗ್ತಾ ಇದೆ ಅಂತ ಹೇಳುವುದನ್ನ ನನಗೆ ಒಂದು 6 ತಿಂಗಳಿಂದ ನಂತರ ನಾನು ಅದನ್ನ ಸ್ಟಡಿ ಮಾಡ್ತಾ ಇದ್ದೆ. ಉದಾಹರಣೆಗೆ ಎಡಮಂಗಿಲದಲ್ಲಿ ರಾತ್ರಿ ಸ್ಟೇ ಮಾಡಿ, ಅಂದ್ರೆ ರಾತ್ರಿ ಬಂದು ನಿಂತ ಬಸ್ಸು ಮಾರನೇ ದಿವಸ ಬೆಳಿಗ್ಗೆ 7 ಗಂಟೆಗೆ ಮಕ್ಕಳನ್ನು ಮತ್ತು ಕೂಲಿ ಕಾರ್ಮಿಕರನ್ನು ಹೊತ್ತೊಯ್ಯುವಂತಹ ಬಸ್ಸು. ಇದು ಪುತ್ತೂರಿನ ಕಡೆಗೆ ಹೋಗ್ಬೇಕಿತ್ತು. ತುಂಬಾ ಸಮಯದಿಂದ ನಂತರ ಅಲ್ಲಿಯ ಜನರು ನನಗೆ ಫೋನ್ ಮಾಡ್ತಾ ಇದ್ರು, ಮೇಡಮ್ ಬಸ್ ಬರ್ತಾ ಇಲ್ಲ ನೋಡಿ, ನಮ್ಮ ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ, ಮಕ್ಕಳು ಪಾಸ್ ಮಾಡಿದ್ದಾರೆ, ಆದರೆ ಜೀಪಿನಲ್ಲೋ ಖಾಸಗಿ ವಾಹನದಲ್ಲೋ ಹೋಗುವಾಗ ನಮ್ಮ ಮಕ್ಕಳಿಗೆ 1 ವರ್ಷಕ್ಕೆ ಬೇಕಾಗುವ ಪಾಸಿನ ದುಡ್ಡು ಒಂದೇ ತಿಂಗಳಲ್ಲಿ ಖರ್ಚು ಆಗ್ತದೆ ಅಂತ ಹೇಳುವರಿಗೆ ನನಗೊಂದು, ಯಾಕೆ ನಿಮ್ಮ ಊರಿಗೆ ಬಸ್ ಇಲ್ವಾ ಅಂದ್ರೆ, ಇಲ್ಲ, ಅದು ರಾತ್ರಿ ನಿಲ್ಲುವ ಬಸ್ಸು ಬರ್ತಾ ಇಲ್ಲ ಅಂತ. ನಾನು ಪುತ್ತೂರಿನ ಮ್ಯಾನೇಜರಿಗೆ ಫೋನ್ ಮಾಡಿದೆ. ಪುತ್ತೂರಿನ ಮ್ಯಾನೇಜರ್ ಅವರು, ಇಲ್ಲ ಅದು ನಮ್ಮ ಡಿಪ್ಪೋದ ಬಸ್ ಅಲ್ಲ, ಅದು ಸುಳ್ಯದ ಡಿಪ್ಪೋದ ಬಸ್ ಅಂತ ಹೇಳಿ. ಆಯ್ತಪ್ಪ, ಸುಳ್ಯದ ಡಿಪ್ಪೋದ ಮ್ಯಾನೇಜರ್ಗೆ ಫೋನ್ ಮಾಡಿದೆ. ಅವಾಗ ಅದು ನಮ್ಮ ಬಸ್ ಅಲ್ಲ, ಪುತ್ತೂರು ಡಿಪ್ಪೋದ ಬಸ್ಸು ಅಂತ ಹೇಳಿ ನನ್ನನ್ನೇ ಒಂದು ಗೊಂದಲಕ್ಕೆ ಸೃಷ್ಟಿ ಮಾಡಿದೆ. ನನ್ನಲ್ಲಿ ಒಂದು ಗೊಂದಲ ಆಯ್ತು. ಏನೋ ಸರ್, ನೀವು 2 ಕಡೆ ಒಂದು ಸೌಹಾರ್ದತೆಯಾಗಿ ನೀವು ಆ ಬಸ್ಸನ್ನು ಹಳ್ಳಿಗೆ ಕಳಿಸಿ ಅಂತ ಹೇಳಿ ನಾನು ಅವರಿಗೆ ಒಂದು ಮಾತು ಕೊಟ್ಟು, ನಂತರ 2 ದಿವಸಕ್ಕೆ ಬಸ್ ಬಂತು. ಒಂದೇ ವಾರ ಬಸ್ ಬಂತು, ವಾಪಸ್ ಅದೇ ತರ ಬಸ್ ಬಾರದೆ. ಅವಾಗ ನನಗೆ ಇನ್ನು ವಾಪಸ್ ಊರಿನ ಜನರು, ಮಕ್ಕಳು ಎಲ್ಲ ನನಗೆ ತುಂಬಾ ಫೋನ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅವಾಗ ವಾಪಸ್ ಫೋನ್ ಮಾಡುವಾಗ ಅವರ ಮಾತು ಹೇಗಿತ್ತಂದ್ರೆ, ನೀವು ಸರ್ಕಾರದ ಒಂದು ಜನ ಪ್ರತಿನಿಧಿ, ಸರ್ಕಾರಕ್ಕೆ ಸಂಬಂಧಪಟ್ಟವರು, ನೀವು ಕಂಡಕ್ಟರ್ ಡ್ರೈವರ್ ಅನ್ನು ರಿಕ್ರೂಟ್ಮೆಂಟ್ ಮಾಡಿಸಿ ಅಂತ ಹೇಳುವಂತ ರೀತಿಯಲ್ಲಿ. ಅವಾಗ ನನ್ನ ಮನಸ್ಸಿಗೆ ಹೌದು ಅನಿಸ್ತದೆ, ಯಾಕಂದ್ರೆ ಇರಬಹುದು. ಆದ್ರೆ ಈಗ ಯಾಕೆ ಸರ್ ಬಸ್ ಹೋಗ್ತಾ ಇಲ್ಲ ಅಂದ್ರೆ, ಅವನಿಗೆ ಅಪೆಂಡಿಕ್ಸ್ ಆಪರೇಷನ್ ಆಗಿದೆ ಕಂಡಕ್ಟರ್ಗೆ, ಹಾಗೆ ಅಲ್ಲಿಗೆ ಹೋಗಿ ನಿಲ್ಲಿಕ್ಕೆ ಅಲ್ಲಿ ಟಾಯ್ಲೆಟ್ನ ವ್ಯವಸ್ಥೆ ಇಲ್ಲ. ಈ ತರದ ಒಂದೊಂದು ಯಾವುದೋ ಒಂದು ಹಾಡಿಕೆ ಉತ್ತರವನ್ನು ಕೊಟ್ಟರು. ಇನ್ನೊಂದು ವಾರದಲ್ಲಿ ಹೋಗ್ತದೆ. ನಂತರ ವಾಪಸ್ ಇದೇ ಪರಿಸ್ಥಿತಿ ಕೊಲ್ಲಮೊಗ್ರದಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಕೆಲವು ಅರಟಿ ಕೋಲ್ಚಾರ್ನಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು.
ಆಗ ನನಗೆ ಇನ್ನೂ ಕುತೂಹಲ ಜಾಸ್ತಿ ಇತ್ತು. ಯಾಕಪ್ಪ ಈ ತರ ರಾತ್ರಿ ನಿಲುಗಡೆ ಆಗುವ ಬಸ್ಸು ಹೋಗದಿದ್ರೆ ಎಷ್ಟು ದಿವಸ ಹೋಗ್ತದೆ ವಾರದಲ್ಲಿ ಅಂತ. ಮತ್ತೆ ನಾನು ಅದರ ಬಗ್ಗೆ ಸ್ಟಡಿ ಮಾಡ್ತಾ ಮಾಡ್ತಾ ಮತ್ತೆ ನನ್ನ KSRTCಯಲ್ಲಿ ಉನ್ನತ ಹುದ್ದೆಯಲ್ಲಿ ನನ್ನ ಒಬ್ಬರು ರಿಲೇಷನ್ ಇದ್ದಾರೆ, ಅವರಲ್ಲಿ ಇದರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಈ ರೂರಲ್ ಏರಿಯಾದ ಬಸ್ಸುಗಳನ್ನು ನೀವು ಶುಕ್ರವಾರದವರೆಗೆ ಕಳಿಸಿ, ಶನಿವಾರ ರಾತ್ರಿ ಸ್ಟೇ ಮಾಡೋದಿಲ್ಲ, ಆದಿತ್ಯವಾರ ರಾತ್ರಿ ಸ್ಟೇ ಮಾಡೋದಿಲ್ಲ ಬಸ್ಸು, ಮತ್ತೆ ಸೋಮವಾರ ಮಧ್ಯಾಹ್ನ ಮೇಲೆ ಬಂದು ರಾತ್ರಿಗೆ ಸ್ಟೇ ಮಾಡ್ತದೆ ಅಂದ್ರೆ ಈ ಬಸ್ಸುಗಳು ಎಲ್ಲಿ ಹೋಗ್ತವೆ ಅಂತ ಹೇಳುವಂತ ಪ್ರಶ್ನೆ ಆಯ್ತು. ಅವರಲ್ಲಿ ನಾನು ಪ್ರಶ್ನೆ ಕೇಳಿದೆ. ಅವಾಗ ಇಲ್ಲ ಅಂತ ಚಾನ್ಸಸ್ಸೇ ಇಲ್ಲ, ರೂರಲ್ ಏರಿಯಾದ ಬಸ್ಸುಗಳನ್ನ ಎಲ್ಲಿಗೂ ಕಳಿಸ್ಲಿಕ್ಕೆ ಆಗುದಿಲ್ಲ, ಅದು ಸಾಮಾನ್ಯ ಕಷ್ಟದಲ್ಲಿ ಜೀವನ ಮಾಡುವಂತವರಿಗೆ ಬೇಕಾಗಿಯೇ ಸರ್ಕಾರದ ವ್ಯವಸ್ಥೆ ಇರ್ತದೆ. ನಮಗೆ ಸರ್ಕಾರದ, ನಾನು ಸ್ಟೇಟ್ ಲೆವೆಲ್ ಮೀಟಿಂಗಿಗೆ ಹೋಗ್ತೇನೆ, ಸರ್ಕಾರದ ಲೆವೆಲ್ ಅಲ್ಲಿ ನಮ್ಮಲ್ಲಿ ಕೇಳ್ತಾರೆ ರೂರಲ್ಗೆ ಬಸ್ಸಿನ ವ್ಯವಸ್ಥೆ ಸರಿ ಇದೆಯಾ ಇಲ್ವಾ, ಇಂಥ ಎಲ್ಲಾ ವಿಚಾರಗಳನ್ನ ನಮ್ಮಲ್ಲಿ ಕೇಳಿ ನಮ್ಮಲ್ಲಿ ಅಪ್ಡೇಟ್ ತಗೊಳ್ತಾರೆ ಅಂತ ಹೇಳಿದ್ರು. ಆವಾಗ ನನಗೆ ವಾಪಸ್ ಇದರ ಬಗ್ಗೆ ಇನ್ನೂ ಏನೋ ಇದೆ ಅಂತ ಹೇಳುವಂತದ್ದು ಡೌಟ್ ಆಯ್ತು. ನಂತರ ವಾಪಸ್ ನಾನು ಸುಳ್ಯದ ಮ್ಯಾನೇಜರ್ಗೆ ಫೋನ್ ಮಾಡಿದೆ. ಮಾಡುವಾಗ ನಾನು ಮ್ಯಾನೇಜರ್ ಅಲ್ಲಿ ಹೇಳಿದೆ, ಸರ್ ನಾನು ನಿಮ್ಮ ಫೋನನ್ನು ರೆಕಾರ್ಡ್ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ನನಗೆ ಒಂದು ಆನ್ಸರ್ ಕೊಡಿ. ಒನ್ ವರ್ಡ್ ಆನ್ಸರ್ ನಾನು ಕೇಳಿದೆ. ಹೇಗೆಂದ್ರೆ ಸೋಮವಾರ ರಾತ್ರಿ ಬಂದು ಬಸ್ಸು ನಿಲ್ತದೆ, ಮಂಗಳವಾರ ನಿಲ್ತದೆ, ಬುಧವಾರ ನಿಲ್ತದೆ, ಗುರುವಾರ ರಾತ್ರಿ ನಿಲ್ತದೆ, ಶುಕ್ರವಾರ ರಾತ್ರಿಗೆ ಬಸ್ಸು ಬರುವುದಿಲ್ಲ, ಶನಿವಾರ ಬಸ್ಸುಗಳಿರುವುದಿಲ್ಲ, ಆದಿತ್ಯವಾರ ಬಸ್ಸುಗಳಿರುವುದಿಲ್ಲ ಹಳ್ಳಿ ಪ್ರದೇಶದಲ್ಲಿ. ಯಾಕೆ? ಇಲ್ಲ ಕಂಡಕ್ಟರ್ ಡ್ರೈವರ್ ಇಲ್ಲ. ಆ ಒಂದು ಮಾತು ನೀವು ಹೇಳಬಾರ್ದು. ಸೋಮವಾರದಿಂದ ಶುಕ್ರವಾರದವರೆಗೆ ನಿಂತ ಬಸ್ಸುಗಳು ಅಥವಾ ಸ್ಟೇ ಮಾಡಿದಂತ ಹಳ್ಳಿ ಜಾಗದಲ್ಲಿ ಹೋಗಿ ಸ್ಟೇ ಮಾಡಿದಂತಹ ಬಸ್ಸುಗಳು, ರೂಟಲ್ಲಿ ಪರ್ಫೆಕ್ಟ್ ಆಗಿ ಹೋದಂತಹ ಬಸ್ಸುಗಳು ಶುಕ್ರವಾರ ಅಂದ್ರೆ ಶನಿವಾರ, ಆದಿತ್ಯವಾರ ಯಾಕಿಲ್ಲ ಅಂತ ಹೇಳುವ ಪ್ರಶ್ನೆಗೆ ಉತ್ತರ ಕೊಡಿ ನನಗೆ ಅಂತ ಹೇಳಿದೆ. ಆವಾಗ ಅವರ ಉತ್ತರ ಹೇಗಿತ್ತಂದ್ರೆ ಕಂಡಕ್ಟರ್ ಡ್ರೈವರ್ ಇಲ್ಲ. ಆಗ ನಾನು ಹೇಳಿದೆ, ಸರ್ ಮಾಹಿತಿಯನ್ನು ತೆಗೊಳ್ಳದೆ ಸರಸ್ವತಿ ಕಾಮತ್ ಮಾತಾಡ್ತೀವಿ. ಯಾವತ್ತು 6 ತಿಂಗಳಿನ ನಂತರ ನಿಮ್ಮನ್ನು ಸ್ಟಡಿ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಒಂದೆರಡು ದಿವಸ ಅಥವಾ ಜಾತ್ರೆ ಸಮಯದಲ್ಲಿ ಅಥವಾ ಜನರ ರಶ್ ಇರುವಾಗ ನೀವು ಬಸ್ಸುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಬಹುದು, ನಿಮ್ಮ ಜವಾಬ್ದಾರಿ ಅಥವಾ ಜವಾಬ್ದಾರಿ ಇರಬಹುದು. ಆದರೆ ಇವತ್ತು ಅಂದ್ರೆ ಮೊನ್ನೆ ಎಷ್ಟು ತಾರೀಕು? ಇವತ್ತು 20. 17 ಮತ್ತು 18ನೇ ತಾರೀಕಿಗೆ ನಿಮ್ಮ ಬಸ್ಸುಗಳು ಯಾವ ರೂಟ್ ಅಲ್ಲಿ ಹೋಗ್ಬೇಕಿತ್ತ ಆ ರೂಟ್ ಬಿಟ್ಟು ಯಾವ ಕಡೆಯಿಂದ ಬಸ್ ಹೋಗ್ತಾ ಇದೆ ಅಂತ ಹೇಳುವುದರ ಫೋಟೋ ಸಮೇತ ನನ್ನಲ್ಲಿದೆ ಅಂತ ಹೇಳುವುದನ್ನು ಅವರಿಗೆ ನಾನು ಹೇಳಿದೆ. ಆಗ ಚಾನ್ಸಸ್ಸೇ ಇಲ್ಲ ಹೇಳಿದ್ರು. ಇಲ್ಲ ಸರ್, ನನ್ನಲ್ಲಿ ನಿಮ್ಮ ರೂಟ್ ನಂಬರ್ ಇದೆ, ಯಾವ ಯಾವ ಬಸ್ಸು ಯಾವ ಯಾವ ಕಡೆಗೆ ಹೋಗಿದೆ ಅಂತ ಗೊತ್ತಿದೆ ನನಗೆ. ಮಾತ್ರ ಅಲ್ಲ, ಆ ಬಸ್ಸು ಬೆಂಗಳೂರಿಗೆ ಹೋದಂತ ಒಂದು ಫೋಟೋ ಸಮೇತ ನನ್ನಲ್ಲಿ 3-4 ಬಸ್ಸಿನಲ್ಲಿ ಇದೆ. ಇದನ್ನು ಹೇಳಿದಾಗ ಅವರಿಗೆ ಕನ್ಫ್ಯೂಸ್ ಆಯಿತು. ಹೌದು, ಶನಿವಾರ ಆದಿತ್ಯವಾರ ಇಲ್ಲ ಅಂತ ಹೇಳುವಂಥದ್ದು ಅವರ ಬಾಯಿಂದ ಬಂತು, ನನ್ನಲ್ಲಿ ಅದರ ರೆಕಾರ್ಡಿಂಗ್. ಆವಾಗ ಇದು ಇಷ್ಟರ ಮಟ್ಟಿಗೆ ನಾನು ಮಾತಾಡಲಿಕ್ಕೆ ಬರ್ಲಿಕ್ಕೆ ಒಂದು ಕಾರಣ ಇದೆ. ಒಂದು ಸರ್ಕಾರ ಈ ಯೋಜನೆಯನ್ನ ಅನುಷ್ಠಾನಗೊಳಿಸುವುದು ಅಥವಾ ಒಂದು ಇದು ಮಾಡುವುದು, ಆದರೆ ಅದನ್ನು ಅನುಷ್ಠಾನ ರೂಪದಲ್ಲಿ ಕಾರ್ಯಗತ ಮಾಡುವಂಥದ್ದು ಅಧಿಕಾರಿಗಳ ಜವಾಬ್ದಾರಿ. ಅಧಿಕಾರಿಗಳಿಗೆ ಸಂಪೂರ್ಣ ಜವಾಬ್ದಾರಿ ಇದೆ ಇದರಲ್ಲಿ. ಈ ರೀತಿ ಆಗ್ತಾ ಇದ್ದಾಗ ನಾನು ಬಸ್ಸಲ್ಲಿ ಓಡಾಡಲಿಕ್ಕೆ ಶುರು ಮಾಡಿ ಏನಾಗ್ತಾ ಇದೆ, ಶಕ್ತಿ ಯೋಜನೆಗೆ ಏನು ಕುತ್ತು ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಸ್ಸಿನಲ್ಲಿ ಬೆಳ್ಳಾರೆಯಿಂದ ಪುತ್ತೂರು, ಬೆಳ್ಳಾರೆಯಿಂದ ಸುಳ್ಯಕ್ಕೆ ಬಸ್ಸಿಗೆ ಬರುವಾಗ ಅವರ ಉತ್ತರ ಏನಿತ್ತಂದ್ರೆ, ಡೀಸೆಲ್ ಹಾಕ್ಲಿಕ್ಕೆ, ಶಕ್ತಿ ಯೋಜನೆ ಅನುಷ್ಠಾನಕ್ಕೆ ಬಂದ ಕಾರಣ ಡೀಸೆಲ್ ಹಾಕ್ಲಿಕ್ಕೆ ದುಡ್ಡಿಲ್ಲ, ಶನಿವಾರ ಆದಿತ್ಯವಾರ ಬಸ್ಸುಗಳನ್ನು ಬಿಡುವುದಿಲ್ಲ ಅಂತ ಹೇಳುವ ರೀತಿಯ ಉತ್ತರ ಇತ್ತು. ಇದು ನನಗೆ ತುಂಬಾ ಬೇಜಾರಾಗಿದ್ದ ವಿಷಯ. ಯಾಕೆಂದ್ರೆ ಒಂದು ದೂರದ
ದೂರದೃಷ್ಟಿ ಇಟ್ಟುಕೊಂಡು ಒಂದು ಸರ್ಕಾರ ಏನು ಮಾಡ್ತದೆ, ಒಂದು ಕಾರ್ಯಕ್ರಮವನ್ನು ಕೊಡ್ತದೆ. ಈಗ ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಯುವ ನಿಧಿ ಇರ್ಬೋದು, ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ಕೊಡುವಾಗ ದೂರದೃಷ್ಟಿ ಇಟ್ಕೊಂಡು, ಯಾಕಂದ್ರೆ ಬಡವರು ಅಭಿವೃದ್ಧಿ ಆಗಬೇಕು, ಮಕ್ಕಳು ಅಭಿವೃದ್ಧಿ ಆಗಬೇಕು, ಯುವಕರು ಶಕ್ತಿವಂತರಾಗಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಮಾಡುವಂತಹ ಈ ಕೆಲಸವನ್ನ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಮಾಡುವಂತಹ ರೀತಿಯಲ್ಲಿ ಈ KSRTC ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳುವಾಗ ನಾವು ಎಚ್ಚೆತ್ತುಕೊಳ್ಬೇಕು. ಈಗ ಇನ್ನೊಂದು ಸ್ವಲ್ಪ ದಿವಸ ಹೋದಾಗ ಗೃಹಲಕ್ಷ್ಮಿಯನ್ನು ಸಹ ಹಾಗೆ ಹೇಳ್ತಾರೆ, ಈ ತಿಂಗಳಲ್ಲಿ ಮಾತ್ರ ಅಂತೆ. ನಾನು ತುಂಬಾ ಜನ ಹೆಣ್ಮಕ್ಳಲ್ಲಿ ಮಾತಾಡ್ತೇನೆ, ಈ ತಿಂಗಳಲ್ಲಿ ಮಾತ್ರ ಅಂತ, ನೆಕ್ಸ್ಟ್ ತಿಂಗಳಲ್ಲಿ ಇಲ್ಲ ಅಂತೆ ಅಂದ್ರೆ. ಯಾಕೆಂದ್ರೆ ಇದೊಂದು ತಪ್ಪು ಸಂದೇಶ ಹೋಗ್ತಾ ಇದೆ. ಖಂಡಿತ ಸಾರ್ವಜನಿಕರು ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಸರ್ಕಾರದ ಹಂತದಲ್ಲೇ ಗ್ರಾಮ ಮಟ್ಟದವರೆಗೆ ಎಲ್ಲಾ ಕೆಲಸಗಳನ್ನು ಮಾಡ್ಲಿಕ್ಕಾಗುವುದಿಲ್ಲ. ನಾವು ಸಾರ್ವಜನಿಕರು ಯಾವಾಗ ಎಚ್ಚೆತ್ತುಕೊಳ್ತೀವೋ, ನಮ್ಮ ಹಕ್ಕುಗಳನ್ನ, ನಮ್ಮ ಜವಾಬ್ದಾರಿಗಳನ್ನ ಯಾವಾಗ ನಾವು ನಿಭಾಯಿಸ್ತೇವೆ. ಒಂದು ಊರಿನಲ್ಲಿ ಒಂದು ಬಸ್ ಬರಲಿಲ್ಲ, ಒಂದು ಊರಿನ ಇವಾಗ ಇದನ್ನು ನಾನು ಮತ್ತೊಂದು ಸಲ ಹೇಳಬೇಕು. 10 ಗಂಟೆಗೆ ಬೆಳ್ಳಾರಿಯಿಂದ ಪುತ್ತೂರಿಗೆ ಬಸ್ಸು, 10:30 ಗಂಟೆಗೆ ಬೆಳ್ಳಾರಿ ಲೈನಿಂದ ಬಂದ ಸುಳ್ಯಕ್ಕೆ ಬಂದ ಬಸ್ಸಿನ ನಂತರ ಸುಳ್ಯಕ್ಕೆ ನಿನ್ನೆ 12:30 ತನಕ ಇರಲಿಲ್ಲ, ಪುತ್ತೂರಿಗೆ ಸಹ 12:30 ತನಕ ಇರಲಿಲ್ಲ. ಹಾಗೆ ಅದರ ಎಡೆಯಲ್ಲಿ ಎಷ್ಟು ಬಸ್ಸುಗಳು ಬರಬೇಕಿತ್ತು ನಮಗೆ, ಅದು ಯಾವುದೂ ಇಲ್ಲ. ಈ ತರ ಆದ್ರೆ KSRTC ಬಗ್ಗೆ ಏನು ನಮಗೆ ಗೌರವ ಉಳಿಬಹುದು? ಸರ್ಕಾರ ಮೇಲೆ ಕಪ್ಪು ಚುಕ್ಕೆ ಅಲ್ವಾ ಇದು? ಇದನ್ನು ನಾವು ಸಾರ್ವಜನಿಕರಾಗಿ ನಾವು ಏನು ಯೋಚನೆ ಮಾಡಬೇಕು? ಒಂದು ಕಡೆಗೆ ಬಸ್ ಬರುವುದಿಲ್ಲ, ಒಂದು ಕಡೆಗೆ ವ್ಯವಸ್ಥೆ ಹಾಳಾಗ್ತಾ ಇದೆ ಅಂದ್ರೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು. ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಬೇಕು, ಯಾಕೆ ಬರಲಿಲ್ಲ, ನಮ್ಮ ಬಸ್ ಇಷ್ಟು ಗಂಟೆಗೆ ಬರಬೇಕಾದ ಬಸ್ ಯಾಕೆ ಬರಲಿಲ್ಲ ಅಂತ ಹೇಳುವಂತ ಪ್ರಶ್ನೆಗಳನ್ನು ಮಾಡಿದಾಗ ಮಾತ್ರ ಈ ವ್ಯವಸ್ಥೆ ನಿರಂತರವಾಗಿ ನಡೆಯಲಿಕ್ಕೆ ಸಾಧ್ಯ. ಆದ್ದರಿಂದ ದಯವಿಟ್ಟು ನಮ್ಮ ಈ ಸಂದೇಶ ಇಡೀ ಕರ್ನಾಟಕಕ್ಕೆ ಹಬ್ಬಬೇಕು. ಇದು ಯಾಕೆ, ಏನಾಯಿತು, KSRTC ಯಾವ ಲೋಪದೋಷ ಆಯಿತು ಅಂತ ಹೇಳೋದನ್ನು ಸಹ ನಾನು ಇನ್ನು ಹೇಳ್ತಾ ಇದ್ದೇನೆ. ರೂಟ್ ಕ್ಲಿಯರೆನ್ಸ್, ಟ್ರಾಫಿಕ್ ಕ್ಲಿಯರೆನ್ಸ್ ಅಂತ ಹೇಳುವ ಒಂದು ನೋಟಿನ ಮುಖಾಂತರ, ಒಂದು ವಿಷಯದ ಮುಖಾಂತರ ಸುಳ್ಯ, ಸುಬ್ರಹ್ಮಣ್ಯ, ಸಕಲೇಶಪುರ, ಹಾಸನ, ಬೆಂಗಳೂರು ಈ ರೀತಿ ಬಸ್ಸುಗಳನ್ನು ಕಳಿಸ್ತಾ ಇದ್ದಾರೆ. ಮತ್ತೆ ಬೆಳ್ತಂಗಡಿಯಿಂದ ಹೊರಟ ಬಸ್ಸುಗಳು ಬೆಳ್ತಂಗಡಿ, ಧರ್ಮಸ್ಥಳ, ಸಕಲೇಶಪುರ, ಹಾಸನ, ಬೆಂಗಳೂರು. ಪುತ್ತೂರು ಡಿಪ್ಪದ ಬಸ್ಸುಗಳನ್ನ ಪುತ್ತೂರು, ಕುಕ್ಕೆ ಸುಬ್ರಹ್ಮಣ್ಯ ಹಾಕ್ತಾರೆ, ಪ್ಲಸ್ ಸಕಲೇಶಪುರ, ಹಾಸನ, ಬೆಂಗಳೂರು. ಇಲ್ಲ ಪುತ್ತೂರಿಂದ ಕಳಿಸಿದವರು ಪುತ್ತೂರು, ಬೆಳ್ತಂಗಡಿ, ಧರ್ಮಸ್ಥಳ, ಶಿರಾಡಿಯಿಂದ ಅಲ್ಲಿ ಶಿರಾಡಿ ಅಲ್ಲ, ಇನ್ನೊಂದು ಯಾವುದು, ಚಾರ್ಮಾಡಿ ಘಾಟಿಯ ಮೂಲಕ ಅದು ಬೆಂಗಳೂರಿಗೆ ಹೋಗುವುದು. ಇದನ್ನ ನಾವು ಮನಗಾಣಬೇಕು. ಯಾಕಂದ್ರೆ ರೂಟ್ ಟ್ರಾಫಿಕ್ ಕ್ಲಿಯರೆನ್ಸ್ ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಬಂದಂತಹ ಯಾತ್ರಾರ್ಥಿಗಳನ್ನ ತುಂಬಾ ಜನ ಬಂದಿದ್ದಾರೆ, ಅವರನ್ನ ಕಳಿಸುವ ಉದ್ದೇಶಕ್ಕೋಸ್ಕರ ಸ್ಪೆಷಲ್ ಬಸ್ಗಳನ್ನು ನಾವು ಹಾಕಿದ್ದೇವೆ ಅಂತ ಹೇಳುವ ರೀತಿಯಲ್ಲಿ ಅವರ ಟಿಪ್ಪಣಿ ಬಂದು ಅವರ ಹೈಯರ್ ಅಧಿಕಾರಿಗಳಿಗೆ ಇವರು ರವಾನೆ ಮಾಡ್ತಾ ಇದ್ದಾರೆ. ಇದು ಹಾಕುವ ವ್ಯವಸ್ಥೆ ಇಲ್ಲ. ಇದನ್ನು ನನಗೆ ನನ್ನ KSRTCಯ ಒಳ್ಳೆ ಒಂದು ಸಿಬ್ಬಂದಿ, ಹೈಯರ್ ಆಫೀಸರ್ ನನಗೆ ಹೇಳಿದ್ದಾರೆ. ಮಾತ್ರ ಅಲ್ಲ, ಇವತ್ತು ನಾನು ಕೊಡುವಂತಹ ಡಾಕ್ಯುಮೆಂಟ್ ಇದು KSRTCಯ ಒಬ್ಬ ಸಿಬ್ಬಂದಿಯೇ ನನಗೆ ಕೊಟ್ಟದ್ದು. ಯಾರು ಇದನ್ನು ಫೇಕ್ ಅಂತ ಯೋಚನೆ ಮಾಡೋದು ಬೇಡ. ಇದನ್ನು ನಾನಾಗಿ ತಯಾರಿಕೆ ಮಾಡಿದ್ದಲ್ಲ. ನಮ್ಮ ಸುಳ್ಯದಿಂದ ಎಷ್ಟು ರೂಟ್ ನಂಬರ್, ಎಷ್ಟು ನಂಬರ್ನ ಬಸ್ಸುಗಳು ಹೋಗಿವೆ ಅಂತ ಹೇಳುವುದಕ್ಕೆ ನಾವು ನಿಮಗೆ ಫೋಟೋ ಸಮೇತ ಕೊಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಅಧಿಕಾರಿಗಳು ಉತ್ತರ ಕೊಡಬೇಕು. ಯಾಕಂದ್ರೆ ನಾನಿವತ್ತು ಸುಳ್ಯವನ್ನ ಕ್ಲಿಯರ್ ಮಾಡಬಹುದು, ಸುಳ್ಯದ ಅಧಿಕಾರಿಗಳಲ್ಲಿ ನಾನು ಮಾತಾಡಿ ಇದನ್ನು ಕ್ಲಿಯರ್ ಮಾಡಬಹುದು. ಆದ್ರೆ ಪುತ್ತೂರನ್ನು ಮಾಡ್ಬೇಕಲ್ಲ, ಅದ್ರ ಬೆಳ್ತಂಗಡಿಯನ್ನು ಮಾಡ್ಬೇಕಲ್ಲ, ಅಥವಾ ಇನ್ನು ಕರ್ನಾಟಕದಲ್ಲಿ ಎಷ್ಟು ಕಡೆಯಲ್ಲಿ ಈ ತರದ ವ್ಯವಸ್ಥೆಗಳು ಹಾಳಾಗ್ತಾ ಇದೆ ಅಂತ ಹೇಳುವುದನ್ನು ನನಗೊಂದು
ಡೌಟ್ ಆಯ್ತು. ಅದಕ್ಕೋಸ್ಕರ ಪ್ರೆಸ್ ಮೀಟ್ ನ ಮುಖಾಂತರ ನಾವು ಇವತ್ತು ಜನರಿಗೆ ಒಂದು ಅವೇರ್ನೆಸ್ ಮಾಡುವಂತಹ ಉದ್ದೇಶದಿಂದ ನಾನು ಈ ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇನೆ. ಮಾತ್ರ ಅಲ್ಲ, ಇದಕ್ಕೆ ನೀವು ಪತ್ರಕರ್ತ ಮಿತ್ರರು, ಮಾಧ್ಯಮ ಮಿತ್ರರು ನನಗೆ ಸಹಕಾರ ನೀಡಬೇಕು. ಒಂದು ಸರ್ಕಾರ ನಡಿಬೇಕು ಅಂತಾದ್ರೆ ಮಾಧ್ಯಮದವರದು ಅಷ್ಟೇ ಒಂದು ಪಾತ್ರ ಇರುತ್ತದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡೋದಂದ್ರೆ ಸಾರ್ವಜನಿಕರಿಗೆ ಇದರ ಬಗ್ಗೆ ಅವೇರ್ನೆಸ್ ಅವೇರ್ನೆಸ್ ಆಗುವ ರೀತಿಯಲ್ಲಿ ನಿಮ್ಮ ಮಾಹಿತಿಗಳು ಹೋಗ್ಬೇಕು. ಎಲ್ಲಿ ಯಾವ ರೀತಿಯ ಪ್ರಾಬ್ಲಮ್ ಬರ್ತದೋ ಅದನ್ನು ನಮಗೆ ಫೋನಾಯಿಸಿ, ಖಂಡಿತ ನಿಮ್ಮ ಸೇವೆಗೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಂದಿಸ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಸಿಬ್ಬಂದಿಗಳ ಕೊರತೆ ಇಲ್ಲಿ ನಾನು ಸಹ ಇದೇ ಪ್ರಶ್ನೆಗೆ ಉತ್ತರವನ್ನು ಹುಡುಕಿ ಏನಂತ ಹೇಳಿದ್ರೆ, ಉಬರಕಕ್ಕೆ ಹೋಗಿ ಬಂದು ನೀವು ಹೇಳಿದ ಪ್ರಶ್ನೆ ಭಾರಿ ಕರೆಕ್ಟ್ ಇತ್ತು. ಯಾಕಂದ್ರೆ ನೀವು ಇತ್ತೀಚೆಗೆ ಫೋನಿನ್ ಕಾರ್ಯಕ್ರಮಕ್ಕೂ ಅದೇ ಆನ್ಸರ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ನನ್ಗೆ ಗೊತ್ತಾಯ್ತು. ಫೋನಿನ್ ಕಾರ್ಯಕ್ರಮಕ್ಕೆ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳೋದನ್ನ ಅವರು ಹೇಳಿದ್ರು. ನಾನು ಹೇಳುದು ಸೋಮವಾರದಿಂದ ವಾರದವರೆಗೆ ಬಂದಂತಹ ಬಸ್ ಅನ್ನ, ಹಾಗಾದ್ರೆ ಆ ಬಸ್ಸುಗಳು ಡಿಪ್ಪೋದಲ್ಲಿ ಬೇಕಲ್ಲ, ಅದು ಬೆಂಗಳೂರಿಗೆ ಹೋಗೋದಕ್ಕೆ ಕಂಡಕ್ಟರ್ ಡ್ರೈವರ್ ಬೇಡವಾ? ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಕಂಡಕ್ಟರ್ ಡ್ರೈವರ್ ಬೇಕು ತಾನೆ? ನಿಮ್ಮ ಅರ್ಥದಲ್ಲಿ ಅದು ಹೇಗೆ ಅದಕ್ಕೆ ಒಂದು ಇದಿದೆ, ನಾವು ಸಹ ಅದರ ಬಗ್ಗೆ ಸಹ ತಿಳ್ಕೊಂಡಿದ್ದೇನೆ. ಈ ಕಂಡಕ್ಟರ್ಗಳಿಗೆಲ್ಲ ಹೇಗಿದೆ ಅಂತ ಹೇಳಿದ್ರೆ, ಒಂದು ಅವರಿಗೆ ರೆವೆನ್ಯೂ ಕಮಿಷನ್ ಅಂತ ಇರ್ತದೆ, ರೆವೆನ್ಯೂ ಕಮಿಷನ್ ಅಂತ ಹೇಳಿ. ಯಾಕಂದ್ರೆ ಅವರಿಗೆ ಸಂಬಳ, ಅದರ ಮೇಲೆ ರೆವೆನ್ಯೂ ಕಲೆಕ್ಷನ್ ಆಗೋದಿಲ್ಲ, ಅವರಿಗೆ ಅದರ ಮೇಲೆ ಸಂಬಳ ಗ್ರೇಡ್ ನಾಗೆ ಹೋಗ್ತದೆ. ಈ ಲೋಕಲ್ ಹಳ್ಳಿಗಳಲ್ಲಿ 7,000 8,000 ಕಲೆಕ್ಷನ್ ಆಗ್ಬೋದು ನಂತರ ಅವರಿಗೆ ಕಲೆಕ್ಷನ್ ಆಗುದಿಲ್ಲ. ಯಾಕಂದ್ರೆ ಶಕ್ತಿ ಯೋಜನೆಯಲ್ಲಿ ಸಹ ಅವರಿಗೆ ರೆವೆನ್ಯೂ ಕಲೆಕ್ಷನ್ ಇದೆ, ಇಲ್ಲ ಅಂತ ಇಲ್ಲ. ಅದು ಒಂದು ಇಷ್ಟು ಅವರೇಜ್ ಅವರ ಸಂಬಳ, ಆಮೇಲೆ ಇಷ್ಟರ ಮೇಲೆ ಕಲೆಕ್ಷನ್ ಆಯಿತು ಅಂದ್ರೆ ಆ ರೆವೆನ್ಯೂದಲ್ಲಿ ಅವರಿಗೆ ಇದಿದೆ ಸ್ಕೋರ್ ತರ, ಅವರ ಅಚೀವ್ಮೆಂಟ್ ಅಂತ ಲೆಕ್ಕ. ಇಲ್ಲಿ ಲೋಕಲ್ ಓಡಿಸಿದ್ರೆ ನಿಮಗೆ ಅದು ಬರುದು ಅವರಿಗೆ ಕಮ್ಮಿ ಆಗ್ತದೆ. ಅದು ಬೆಂಗಳೂರಿನಂತ ಊರಿಗೆ ಹೋದ್ರೆ ಏನಾಗ್ತದೆ ಅಂದ್ರೆ, ನಿಮಗೆ ರೂಟಲ್ಲಿ ಏನಾಗ್ತದೆ ಅಂದ್ರೆ ಜನಗಳು ಸಿಗ್ತಾರೆ. ಜನಗಳು ಸಿಕ್ಕುವಾಗ ಅಲ್ಲಿ ರೆವೆನ್ಯೂ ಕಲೆಕ್ಷನ್ ಜಾಸ್ತಿ ಆಗ್ತದೆ. ಒಂದು ಲೈನಲ್ಲಿ ಹೋಗುವಾಗ 25,000 ಇದು ಬರ್ತದೆ, ಅವರಿಗೆ ರೆವೆನ್ಯೂ ಕಲೆಕ್ಷನ್ ಆಗ್ತದೆ. ಅದರ ಮೇಲೆ ಅವರಿಗೆ ಜಾಸ್ತಿ ಸಂಬಳ ಮಾಡ್ಲಿಕ್ಕೆ ಆಗ್ತದೆ. ಆ ಇಂಟ್ರೆಸ್ಟ್ ಯಾಕೆ ಅಂತ ಹೇಳುವಂಥದ್ದು ಪ್ರಶ್ನೆ. ಇವಾಗ ನಾನು ಹೇಳುದು ರೆವೆನ್ಯೂ ಕಲೆಕ್ಷನ್ ಖಂಡಿತ ಒಪ್ಪಿಕೊಳ್ಳುವಂಥದ್ದು, ಅವರ ಜೀವನದ ಈಗ ಸಾಧನೆ ಮಾಡೋದಕ್ಕೆ ಅವರಿಗೂ ಒಂದು ಆಪ್ಷನ್ ಇದೆ. ಆದ್ರೆ ನಮ್ಮ ಹಳ್ಳಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಲ್ವಾ, ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಈಗ ನೀವು ರೂಟಲ್ಲಿ ಕಳಿಸ್ಬೇಡಿ ಅಂತ ನಮ್ಮದು ವಾದ ಅಲ್ಲ. ನಮ್ಮ ರೂಟಿನ ಬಸ್ ಅನ್ನು, ಹಳ್ಳಿಯ ರೂಟಿನ ಬಸ್ ಅನ್ನು ನೀವು ಕಳಿಸ್ಬೇಡಿ ಅಂತ ಮಾತ್ರ ನಮ್ಮದು ರಿಕ್ವೆಸ್ಟ್. ನೀವು ಬೇಕಿದ್ರೆ ಎಕ್ಸ್ಟ್ರಾ ಬಸ್ಗಳನ್ನ ಹಾಕಿ ಕಳಿಸಿ, ಏನ್ ಬೇಕಿದ್ರೆ ಮಾಡಿ. ನಮ್ಮ ರೂಟಲ್ಲಿ ಹಳ್ಳಿಯ ಜನರು ಸೋಮವಾರದಿಂದ ಶನಿವಾರದವರೆಗೆ ದುಡಿದು, ಅಥವಾ ಶುಕ್ರವಾರದವರೆಗೆ ದುಡಿದು ಶನಿವಾರ ಆದಿತ್ಯವಾರ ಎಲ್ಲೋ ಒಂದು ಸಿಟಿಗೋ, ಸುಳ್ಯ ಸಂತೆಗೋ ಅಥವಾ ಬೆಳ್ಳಾರೆ ಸಂತೆಗೋ ಹೋಗುವಂತ ಹೆಣ್ಣು ಮಕ್ಕಳಿಗೆ ಅಥವಾ ಬಡವರಿಗೆ, ಹಳ್ಳಿಗಾಡಿಂದ KSRTC ಅನ್ನು ಅವಲಂಬಿಸುವ ಬಡವರಾಗಿರ್ತಾರೆ ಹೊರತು ಶ್ರೀಮಂತರಲ್ಲಿ ಕಾರ್ ಇರ್ತದೆ. ಅವರಿಗೆ ಆ ವ್ಯವಸ್ಥೆ ಇಲ್ಲ ಅಂತಾದ್ರೆ ಅವರಿಗೆ ಆ ನಂಬಿಕೆನೇ ಹೊರಟೋಗ್ತದೆ. ಇದನ್ನು ಈಗ ಉಸ್ತುವಾರಿ ಸಚಿವರ ಗಮನಕ್ಕೆ ತರಬೇಕಾ? ನೀವು ಒಂದು ದೊಡ್ಡ ಹೌದು, ನಾನು KPCC ಮೆಂಬರ್ ಇದ್ದೇನೆ. ನಾವು ಇದನ್ನು ಉಸ್ತುವಾರಿ ಸಚಿವರ ಗಮನಕ್ಕೆ ತರಬಹುದು, ಸರ್ಕಾರದ ಗಮನಕ್ಕೆ ತರಬಹುದು. ಮಾಡುವ ಕೆಲಸ ಅಧಿಕಾರಿಗಳಲ್ವಾ ಅಂತ ಹೇಳುವಂಥದ್ದೇ ನನ್ನ ಪ್ರಶ್ನೆ. ಅಧಿಕಾರಿಗಳಲ್ಲಿ ಮುತುವರ್ಜಿ ವಹಿಸಿ ಅಲ್ಲಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅವರ ಮನಸ್ಸನ್ನು ಕಳ್ಕೊಳ್ಳುವಂತ, ಅಂದ್ರೆ ಅವರ ಮನಸ್ಸನ್ನು ನೋವು ಇದಾಗಬೇಕು, ಅವರಿಗೆ ಮನಸ್ಸೊಳಗೆ ಆಗ್ಬೇಕು, ನಾವು ಮಾಡ್ತಾ ಇದ್ದು ತಪ್ಪು ಅಂತ ಹೇಳುದಾಗಬೇಕು. ನನ್ನ ಪ್ರಶ್ನೆ ಅವರಿಗೆ ನಾನು ಕೇಳಿದೆ, ಯಾವ ಹೈಯರ್ ಅಧಿಕಾರಿಗಳು ನಿಮಗೆ ರೂರಲ್ ಏರಿಯಾದ ಬಸ್ಸುಗಳನ್ನ ಬೆಂಗಳೂರಿಗೆ ಕಳಿಸಿ ಅಂತ ಹೇಳಿದ್ದಾರೆ? ನನ್ನ ಪ್ರಶ್ನೆ ಅವರಿಗಿತ್ತು. ನಾನು ಕೇಳಿದ್ದೇನೆ, ನನ್ನ ಆಡಿಯೋ ರೆಕಾರ್ಡ್ ಅಲ್ಲಿ ನಾನು ಕೇಳಿದ್ದೇನೆ, ಸರ್
ಯಾವ ಹೈಯರ್ ಅಧಿಕಾರಿಗಳು ನಿಮ್ಮ ಇವರು ಯಾರು ಡಿ ಸಿ ಅವರು ಹೇಳಿದ್ರಾ? ಪುತ್ತೂರಲ್ಲಿದ್ದಾರೆ, ಅವ್ರಿಗೂ ಫೋನ್ ಮಾಡಿದೆ, 4 ಸಲ ಫೋನ್ ಮಾಡಿದ್ರು, ಡಿ ಸಿ ಅವರು ಫೋನ್ ಎತ್ತಿಲ್ಲ. ನಾನು ಹೇಳುದು ಸರ್ಕಾರದ ಜವಾಬ್ದಾರಿ ಅಂದ್ರೆ ನಮ್ಮ ಜವಾಬ್ದಾರಿ. ಸರ್ಕಾರದಲ್ಲಿ ನಾನು ಒಂದು ಚಿಕ್ಕ ಪುಟ್ಟ ನನ್ನ ಪಾತ್ರ ಇದೆ. ನಾನು ಕೆಪಿಸಿಸಿ ಸದಸ್ಯರಾಗಿದ್ದೇನೆ. ನನಗೆ ನಮ್ಮ ಒಂದು ಪಾರ್ಟಿಯ ಒಂದು ಸರ್ಕಾರ ಇದೆ ಅಂತ ಹೇಳುವಾಗ ನನ್ನ ಜವಾಬ್ದಾರಿ ಇರ್ತದೆ. ಅದಕ್ಕೆ ಬೇಕಾಗಿ ಈ ವಿಷಯವನ್ನ ಸುಳ್ಯ, ಪುತ್ತೂರು, ಬೆಳ್ತಂಗಡಿಯಲ್ಲಿ ಇಲ್ಲೇ ನಿರ್ಮೂಲನ ಆಗಬೇಕು. ಈ ವ್ಯವಸ್ಥೆ ಸರಿದಾರಿಯಲ್ಲಿ ಹೋಗ್ಬೇಕು. ಒಂದು ವೇಳೆ ಕರ್ನಾಟಕದಲ್ಲಿ ಬೇರೆ ಕಡೆಯಲ್ಲಿದ್ದರೆ ಈ ಮಾಹಿತಿಯನ್ನ ತೆಗೆದುಕೊಂಡು ಜನರು ಎಚ್ಚೆತ್ತುಕೊಳ್ಬೇಕು. ಇದಕ್ಕೆ ಅವೇರ್ನೆಸ್ಗೆ ಬೇಕಾಗಿ ಮಾಡಿದ್ದೇನೆ ಹೊರತು ಇದು ನಾಳೆ ಒಂದು ವೇಳೆ ಸರ್ಕಾರ ಇದನ್ನು ಮುಂದೆ ನಿಂತು ಒಂದು ಸಲ ಮಾಡಿದೆ ನಂತರ ವಾಪಸ್ ಇದೇ ಅಧಿಕಾರಿಗಳು ಮಾಡುದಲ್ವ, ಇದೇ ಅಧಿಕಾರಿಗಳು ಇರುವುದಲ್ವಲ್ಲಿ, ಇವರೇ ಮಾಡ್ಬೇಕಲ್ವಾ? ಹಾಗಿರುವಾಗ ಈ ಕಷ್ಟವನ್ನು ಈ ಅಧಿಕಾರಿಗಳು ಮನಗಾಣಬೇಕು. ಎಷ್ಟು ರೂಟ್ ಬದಲಾವಣೆ ಮಾಡಿದ್ದಾರೆ? ನನ್ನಲ್ಲಿ ಎಲ್ಲ ರೂಟ್ನ ನಂಬರ್ ಇದೆ. ನನಗೆ ನಂಬರ್ ಟೋಟಲ್ ಎಷ್ಟು ರೂಟ್? ಸುಳ್ಯದಿಂದ ನಿನ್ನೆ ಶನಿವಾರ ಆದಿತ್ಯವಾರ 8 ಬಸ್ಸುಗಳನ್ನು ತೆಗೆದಿದೆ. 8 ಬಸ್ಸುಗಳನ್ನು ತೆಗೆದ್ರೆ ಹೆಂಗಿರ್ಬೋದು ನಮ್ಮ ಪರಿಸ್ಥಿತಿ, ನಮ್ಮ ಬಡ ಜನರ ಪರಿಸ್ಥಿತಿ? ವಾರದಲ್ಲಿ ಶುಕ್ರವಾರದವರೆಗೆ ಏನು ಪ್ರಾಬ್ಲಮ್ ಇಲ್ಲ. ನನಗೆ ಶುಕ್ರವಾರದವರೆಗೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಾ ರೂಟಲ್ಲಿ ಎಲ್ಲಾ ಬಸ್ಸುಗಳು ಓಡಾಡ್ತವೆ. ವೀಕೆಂಡ್ ಅಲ್ಲಿ ಅದನ್ನು ಪರ್ಟಿಕ್ಯುಲರ್ ಶನಿವಾರ ಆದಿತ್ಯವಾರ ಅದು ಅವರ ಬಾಯಿಗೆ ಬಂತು. ಶನಿವಾರ ಆದಿತ್ಯವಾರ ಬಸ್ ಇರುವುದಿಲ್ಲ ಅಂತ ನಾನು ಕೇಳುದು. ಶನಿವಾರ ಆದಿತ್ಯವಾರ ಬಸ್ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುದಿಲ್ಲ. ಅದನ್ನು ಹೇಳಲಿಕ್ಕೆ ಇಲ್ಲ. ನಮ್ಮ ಹಕ್ಕು, ನಮ್ಮ ಜನರ ಹಕ್ಕು, ನಮ್ಮ ಬಡ ಜನರ ಹಕ್ಕು. ಯಾಕೆಂದ್ರೆ KSRTC ಹೋಗುವಂತ ಸಾಮಾನ್ಯ ವರ್ಗದ ಜನರು ಅವರು ನಿತ್ಯ ಬವಣೆ ಇರ್ತದಲ್ಲ ಅವರಿಗೆ. ಮುಂದೆ ಹೇಗೆ? ಮುಂದೆ ಹೇಗಿಲ್ಲ. ಇದನ್ನು ನಾನು ಇದನ್ನೊಂದು ಪಾರ್ಟಿಗೆ ಬಣ್ಣ ಹಚ್ಚಿ ಸುಮ್ಮನೆ ಅದನ್ನೊಂದು ಇದು ಮಾಡಬೇಕು ಅಂತ ಹೇಳೋ ಉದ್ದೇಶ ನನ್ನಲ್ಲಿಲ್ಲ. ನನ್ನಲ್ಲಿ ಬಡ ಜನರ ಕಾಳಜಿಯನ್ನು ಹೊತ್ಕೊಂಡು ನಾನು ಬಂದದ್ದು. ಬಡ ಜನರ ಕಾಳಜಿಯನ್ನು ಹೊತ್ಕೊಂಡು ಬಂದಿದ್ದೇನೆ. ಅಧಿಕಾರಿಯವರು ಇದನ್ನು ಸರಿಪಡಿಸದೆ ಹೋದಲ್ಲಿ ಸರಿಪಡಿಸಬೇಕು. ಅದನ್ನು ನಮ್ಮ ಬಸ್ಸುಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ರೂಟಲ್ಲಿ ಕಳಿಸುವ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ಒಂದು ವೇಳೆ ಕಳಿಸಿದ್ರೆ ನಾನೇ ನೇತೃತ್ವ ವಹಿಸಿಕೊಂಡು ನಾನೇ ಮುಂದೆ ನಿಂತುಕೊಂಡು ಹಳ್ಳಿಯ ಜನರನ್ನು ತಂದು ಡಿಪ್ಪೋದ ಮುಂದೆ ನಿಲ್ಲಿಸ್ತೇನೆ. ನಾನು KSRTC ಬಸ್ ಸ್ಟ್ಯಾಂಡ್ ನ ಮುಂದೆ ನಿಲ್ಲಿಸ್ತೇನೆ ಜನರನ್ನು, ನಮಗೆ ನ್ಯಾಯ ಕೊಡಿ ಅಂತ ಹೇಳಿ. ಯಾಕಂದ್ರೆ ಅಧಿಕಾರಿಗಳು ಬದಲಾವಣೆ ಆಗ್ಬೇಕು, ಅಧಿಕಾರಿಗಳ ಮನಸ್ಥಿತಿ ಬದಲಾವಣೆ ಆಗ್ಬೇಕು, ಅಧಿಕಾರಿಗಳ ಮನೋ ಬದಲಾವಣೆ ಅವರು ಮಾಡಬೇಕಿದ್ದಾರೆ. ಇದು ನಾನು ತಾಕೀತು ಮಾಡುವುದಲ್ಲ, ಮನಸ್ಸಿನಿಂದ ಹೇಳ್ತಾ ಇರುವಂಥದ್ದು. ದಯವಿಟ್ಟು ನೀವು ಮಾಡಿದ ತಪ್ಪನ್ನು ಇನ್ನೊಂದು ಸಲ ಮಾಡಬೇಡಿ. ಇದು ಮರುಕಳಿಸಬಾರದು. ಇದು ಪುತ್ತೂರು ಡಿಪೋಗೂ ಆಯ್ತು, ಬೆಳ್ತಂಗಡಿ ಡಿಪೋಗೂ ಆಯ್ತು, ನಮ್ಮ ಸುಳ್ಯ ಡಿಪೋಗೂ ಆಯ್ತು. ಯಾಕೆಂದ್ರೆ ನಾವು ಯಾವುದೇ ಕಾರಣಕ್ಕೂ ಸಹ ನಾವು ರೆಕಾರ್ಡ್ ಇಲ್ಲದೆ ಮಾತಾಡ್ತೇವೆ. ನಾವು ವಿತ್ ರೆಕಾರ್ಡ್ ನಮ್ಮ ಮುಖಾಂತರ ಮಾತಾಡ್ತಾ ಇದ್ದೇವೆ. ಅವರಿಗೆ ಫೋನ್ ಮಾಡುವಾಗಲೂ ಅವನು ಆ ಅಧಿಕಾರಿಯು ನನ್ನ ಒಳ್ಳೆ ಆತ್ಮೀಯ. ಅದರೊಳಗೆ ಅವರಿಗೆ ಇಂಟರ್ನಲ್ ಏನು ಸಾವಿರ ಇರ್ಬೋದು ಗೊತ್ತಿಲ್ಲ. ಅವರದು ಯಾವ ರೀತಿ ಇದು ವಿಷಯ ಇರ್ಬೋದು. ನಮಗೆ ನಮ್ಮ ಹಕ್ಕು ಕೊಡಿ. ನಮ್ಮ KSRTC ಹಳ್ಳಿ ಜನರಿಗೆ ಮಾಡುವಂತಹ ಸೇವೆಯನ್ನು ಮಾಡಿಸಿ ಅಂತ ಹೇಳೋದನ್ನು ಮಾತ್ರ ನಾನು ಇಲ್ಲಿ ಉದ್ಯೋಗ